ಧರೆಗೆ ಭಾರವೇ ಎನ್ನ ಜನ್ಮವೇ. ಕೃಷ್ಣ ಒಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದನರಿಯೇ ಎಲ್ಲ ನಿನ್ನ ನೇಮಕ. ಹುಟ್ಟು ಸಾವು ಗುಟ್ಟೆ ನಿನ್ನ ಹಿಡಿದುಕೊಳ್ಳಿ ಧರೆಗೆ ಭಾರವೇ ಎಲ್ಲ ಜನ್ಮವೆತ್ತವೇ. ದ್ರೌಪದ, ನಡೆದು ಹೋದ ಘಟನೆಗಳನ್ನು ನೆನೆದು ನೆನೆದು ಅನುದಿನವೂ ಈಗೇಕೆ ಚಿಂತಿಸುತ್ತೀರಿ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬಹುಬೇಗ ಈಡೇರುವುದು. ಈ ರೀತಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನನ್ನ ಈ ನಿಮ್ಮ ಹುಚ್ಚುತನದ ವೀಸದ ಕಜ್ಜಾಯವನ್ನು ಚೆಲ್ಲಿದಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷಜಂತುಗಳ ಹೊರಲೆ ನಮಗೆ ಶಾಂತಿ. ತುಂಬಿದ ರೋಜ ಸಭೆಯಲ್ಲಿ ನಮ್ಮ ಸಿರಿಯನರ ಹಾರಿದಿ ಘೋರ ಕಷ್ಟ ಪರಿವಿಲ್ಲದೆ ನರೆ ಸಭಾ ಮಧ್ಯದಲ್ಲಿ ಪಾಂಚಾಲಿ ಈ ನನ್ನ ತೊಡೆ ನೆಲದರ್ದಿಯನ್ನು ತೊಡೆ ತಟ್ಟು ಕರೆದನಲ್ಲ ಆ ಕುರುಡನ ಕುನ್ನಿ ಕೌರವ ಆಗಲೂ ನಮಗೆ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಹೊತ್ತಾದ ವಾಸವನ್ನು ಮುಗಿಸಿದವಲ್ಲ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಗುರುಕುಲ ಹೊರಬರಲು ಹೊಲಿಸುವನು, ಗುರುಕುಲ ಹೊರಬರಲು ಹೊಲಿಸುವನು. ಸಿರಿಯಂ ಮೆರೆದು ದುರಹಂಕಾರದಿ, ಸಿರಿಯಂ ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲ ಸಾಕಿನಿಂದ ವೈರಿ. ಗುರುಕುಲ ಹೊರಬರಲು ಹೊಲಿಸುವನು. ಅಗ್ರಜ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿನ ಕುರುಡರ ಕೊನ್ನಿಗಳ ಅನುಜರೆಂಬುವ ಅಕ್ಕರಿಗಿಲ್ಲದ ಸೊಕ್ಕಿನ ಕುರುಡರ ಕೊನ್ನಿಗಳ ಭಕ್ತವೆಲ್ಲವ ಭಕ್ತಿ ನಮಗೆ ನ್ಯಾಯವ ಎಸಗಿದ ರಕ್ತದರು. ಭಕ್ತವೆಲ್ಲವ ಭಕ್ತಿ ನಮಗೆ ನ್ಯಾಯವ ಎಸಗಿದ ರಕ್ತದರು. ತಗ್ಗಿಸದೆ ತಕ್ಕಡಗಿಸಿ ಮಾಡಿ ಮುಕ್ಕಿಸಲೇ ರಣದೊಳಗೆ ಲಕ್ಕಿಸದೆ ಸಕ್ಕಡಗಿಸಿ ಮಾಡಿ ಮುಕ್ಕಿಸಲೇ
ಸಿರಿயும் ಮೆರೆದು ದುರಹಂಕಾರದಿ ಸಿರಿயும் ಮೆರೆದು ದುರಹಂಕಾರ ಧಿಕ್ಕರಿಸಿ ಬರ ಹಕ್ಕಿನಿಂದ ಸೈದೆ ಕುರುಕುಲ ಹೊರಬರನು ಸೀಡು ಬಿಸಾಡಲು. ಆದ್ದರಿಂದ ಭಯಂಕರ ಸಂಗ್ರಾಮ ಕುರುಕ್ಷೇತ್ರದಲ್ಲಿ ಕುರು ರಕ್ತಪಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ಎಲ್ಲಿ ಅಗ್ರಜ ನಮಗೆ ಶಾಂತಿ, ಇನ್ನೆಲ್ಲಿ ನಮಗೆ ವಿಶ್ರಾಂತಿ. ದುಡಕಬೇಡ, ಸೈರಿಸು ಭೀಮಸೇನ. ನಿನ್ನ ಹೃದಯದಲ್ಲಿ ಆಗುತ್ತಿರೋ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗ ತಾನೇ ಅರ್ಜುನನಿಂದ ತಿಳಿಯಿತು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಕಾರ್ಯದ ಬಗ್ಗೆ ಯೋಚಿಸೋಣ. ಎಲ್ಲರೂ ಶಾಂತರಾಗಿರಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ಈ ಪಾಂಡಪುತ್ರರ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ ಹೇಳು ದೇವ. ಉಭಯತ್ರರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೆನಯ್ಯ ಸಿರಿ ಸಂಪದ ದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರಗೊಳಿಸಿ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನೀಕ್ಷಿಸೆ ಸಹಿಪೆನಾದಿಟದಿ ತೆರಳು ನೀ ಸಂಧಿಗೆ ಆಪತ್ ಬಂದುವೆ ಕರಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ ಪರಮಾತ್ಮ, ಧರ್ಮನಂದನ, ಕಾಳಗ ಕೈಗೋದು ಅಸಮ್ಮತ ಬೆನಗೆ ಕಾಳಗ ಕೈಗೋದು ಅಸಮ್ಮತ ಬೆನಗೆ ಕಾಡಿಸಬೇಡನ್ನ ಬೇಡನು ದೇವಾ. ಕಾಡಿಸಬೇಡನ್ನ ಬೇಡನು ದೇವಾ. ಶಾಂತಿಯಿಂದಲೇ ರಾಜವ ಪಡೆವಾ. ಕೃಷ್ಣ ಕೃಷ್ಣ ಕೃಷ್ಣ
ಶಾಂತಿಯಿಂದಲೇ ರಾಜವ ಪಡೆವ ಹಂದವ ಮಾಡೆಂದ ಬೇಡನು ದೇವ. ಹಂದವ ಮಾಡೆಂದು ಬೇಡನು ದೇವ ಸಮರದಿಂದೊದಗುವ ಪಾಪದ ಫಲವೇ. ಸಮರದಿಂದೊದಗುವ ಪಾಪದ ಫಲವೇ ಕದನವು ಬೇಡ ನನಗೆ ಓ ದೇವಾ. ಕದನವು ಬೇಡ ನನಗೆ ಕೃಷ್ಣ 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 ಪರಮಾತ್ಮ ಧರ್ಮನಂದನ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲಸತಿಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆಯಲಿ ಹೇಳು ದೇವ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಮಂದಮತಿಯ ಗೌರವಳು ತಂದಿನ ಮುಗ ಸಲ್ಲದು. ಮಂದಮತಿಯ ಗೌರವಳು ತಂದಿನ ಮುಗ ಸಲ್ಲದು. ತಂದೆ ಬಾರು ಜನಕ ನಾಳೆ ಬಂದಿದ್ದು ಬೇಡ ನಿಮಗೆ. ತಂದೆ ಬಾರು ಜನಕ ನಾಳೆ ಬಂದಿದ್ದು ಬೇಡ ನಿಮಗೆ. ಮಂದಮತಿಯ ಗೌರವಳು ತಂದಿನ ಮುಗ ಸಲ್ಲದು. ತಂದಿನ ಮಗೆ ಸಲ್ಲದು. ತಂದಿನ ಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬರ ಆಸೆ ಹೇಳು ಕೃಷ್ಣ ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬರ ಆಸೆ ಸಮವಹಿಸಿ ದುಡಿದಿದ್ದಾರೆ. ಸಮವಹಿಸಿ ದುಡಿದಿದ್ದಾರೆ. ತಪ್ಪಿದ ಗುರು ರತ್ನ ತರೋ ಧರ್ಮ ತೀರ್ವೆ ಕಥೆಗಳು. ತಪ್ಪಿದ ಗುರು ರತ್ನ ತರೋ ಧರ್ಮ ತೀರ್ವೆ ಕಥೆಗಳು. ಅಂದಮತಿಯ ಗೌರವಳು ತಂದಿನ ಮುಗೆ ಅಲ್ಲದು. ಸಂಜೆ ಪಾಂಡು ಜನಕ ನಾಡು ವಂದಿಸು ಬೇಡ ನಿಮಗೆ. ತಂದೆ ಪಾಂಡು ಜನಕ ನಾಡು ವಂದಿಸು ಬೇಡ ನಿಮಗೆ. ಅಂದಮತಿಯ ಗೌರವಳು ತಂದಿನ ಮುಗೆ ಸಲ್ಲದು. ತಂದಿನ ಮುಗೆ ಸಲ್ಲದು. ತಂದಿನ ಮುಗೆ ಸಲ್ಲದು. ನಮ್ಮವಳ ಮತಕ್ಕೆ ಅಡ್ಡರಾಗಿ ಅಗ್ಗದ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಬಳಸಿ ಭದ್ರವಾಗಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಪಾತ್ರವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಬಿಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಅರ್ಜುನ ಇದಕ್ಕೆ ನಿನ್ನ ಉತ್ತರವೇನು? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮ ನೇಕೆ ಸಜೀವವಾಗಿ ಕೊಡುತ್ತೇವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ ಈ ಏಡಿ ಜನ್ಮಕ್ಕೆ. ಅರ್ಜುನ ನೀನೂ ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಅನುಮೋದಿಸದಿರುವರೆ? ತಂಗಿ ದ್ರುಪದ ನರೇಂದ್ರನಂದಿನಿ ಅಣ್ಣ, ಏಕಮ್ಮ ಖಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ವಾಸುದೇವ, ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ಯಾವ ರೀತಿ ಹೇಳಲಿ?
ಜನಾರ್ದನ ವೇಣು ಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆ ಏಕೋ ತೋರದಿಹೆ ಏಕೋ ತೋರದಿಹೆ ಏಕೋ ನೀ ಕರುಣಾ ಕೃಷ್ಣ ಕೃಷ್ಣ ಶ್ರೀಹರಿ ನೆರೆದ ಸಂಹಾರ
ರೀತಿ ಹೇಳ? ಈಗೋ ನೋಡು, ಧರ್ಮ ಧರ್ಮ ಎಂದು ಜೂಜಿನ ವ್ಯಾಮೋಹದಲ್ಲಿ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಈ ಧರ್ಮಪ್ರಭು ಇವರು ನನಗೆ ಪತಿ. ಅಯ್ಯೋ ಎಂತಪ್ಪ, ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡವ ಕಾಸುರನನ್ನು ಕೊಂದ ಧೋರ್ದಂಡ ನಿಮಗೇಕೆ ಬೇಕು ಸ್ವಾಮಿ ಈ ಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಏನು ಕಡಿಮೆ ಇಲ್ಲ, ಎಲ್ಲವೂ ವ್ಯರ್ಥವೇ. ಇನ್ನು ಪಾರ್ಥ, ಕಿರೀಟಿ, ಫಲ್ಗುಣ, ಗಾಂಡೀವಿ ನಿಮಗೇಕೆ ಬೇಕು ಸ್ವಾಮಿ ಈ ಗಾಂಡೀವ? ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ಧರಿಸಿಕೊಳ್ಳಿ. ಸಾಕು ಸಾಕು ಅಣ್ಣ. ಸಹೋದರಿ, ಇವರು ನನ್ನ ಪತಿಗಳು ಅಲ್ಲವೇ ಅಲ್ಲ. ಇವರಾರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸತಕ್ಕವರು. ನಾನೇರಡ ರಂಗದಲ್ಲಿ ನಿಂತು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ನಿನ್ನ ಮಾದರಿ ದೇವತ್ಯಾಗ ಮಾಡಿ. ಇದು ನಿನ್ನಾಣೆಯಾಗಿ ಸತ್ಯ ಕೃಷ್ಣ, ನಿನ್ನಾಣೆಯಾಗೂ ಸತ್ಯ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ನಿನ್ನನ್ನು ಕೇಳಿದನಷ್ಟೇ. ಇವಳು ಹೇಳಿದನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ಕೇಳಿದೆ, ಚೆನ್ನಾಗೇ ಕೇಳಿದೆ ಪರಮಾತ್ಮ. ಆದರೆ ಅದರಿಂದ ಪ್ರಯೋಜನವಾದರೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹರ್ತನಾದವನ್ನು ಹಾರಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅದನ್ನವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಕಂದುಕುರು ಸಭೆಯಲ್ಲಿ ಪಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಕ್ಕದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುವುದಮ್ಮ ಘನಗದಾ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ಧಮ್ಮ ಉಡಿದಯೋ ನೀನಂದು ಗಂಡುಗಳಿಡ್ಡಂಬದ ನುಡಿಗಳ ನುಡಿದು ಭಾವ ಭೀಮಸೇನ ಮೃಗೋದರ ಮರೆತೆಯೋ ಮರೆತು ನಿದ್ರೆಯಲ್ಲಿ ಹೇಯೋ ಹಿಡಿಂಬ ಮನೋಹರ ಕಣ್ಣೀರು ಕರೆಯದಿರುವಲ್ಲವೇ ಪಾಂಚಾಲಿ? ಸಾಕಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ದುರಾತ್ಮರವರನ್ನು ಒದುತ್ತುವೆ ನಾವು ಮೃಣದಿ. ಸಾಕಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ದುರಾತ್ಮರವರನ್ನು ಒದುತ್ತುವೆ ನಾವು ಮೃಣದಿ. ಎನ್ ವೈರಿಯರವರನ್ನು ಸಿಗಿಯುವೆ ನಾವು ಮೃಣದಿ. ದೇವಿ ಸಿಗಿದವರ ಎದೆಯ ಪಗೆಯಿತಲಿ ಹೃದಯ ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟುಸುವೆನು. ಸಿಗಿದವರ ಎದೆಯ ಪಗೆಯಿತಲಿ ಹೃದಯ ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟುಸುವೆನು. ಪಾಂಡವರ ಪತ್ನಿ ಜನಿಸಿದ್ದರೆಯೋ, ಪಾಂಡವರ ಪತ್ನಿ ಜನಿಸಿದ್ದರೆಯೋ, ಕೆಚ್ಚದೆಯ ನಾರಿಯಂದಿರಲಿ ಹೊರೆಯೋ, ಕೆಚ್ಚದೆಯ ನಾರಿಯಂದಿರಲಿ ಹೊರೆಯೋ. ದೇವಿ ಸಾಕಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ಧುರಾತ್ಮರವರನ್ನು ಒದಿಸುವೆ ನಾವು ಮೃಣದಿ. ಸಾಕಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ಧುರಾತ್ಮರವರನ್ನು ಒದಿಸುವೆ ನಾವು ಮೃಣದಿ. ಎನ್ ವೈರಿಯರವರನ್ನು ಸಿಗಿಯುವೆ ನಾವು ಮೃಣದಿ.
ಈ ನಿನ್ನ ಕಮ್ಮನೆಯ ಬದಲಾಗಿ ಹಾಗೆ ಹೆಂಡನ ಕಣ್ಣಲ್ಲಿ ಸಹಸ್ರ ಮಿಡಿ ಕಮ್ಮನೆಯನ್ನೇ ಧರಿಸುವೆ. ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಿಗೆ ಕಲಗಿ ಗುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಸ್ಸಹೋಸರೆಂಬ ದುಷ್ಟ ಕೀಟಗಳ ಬಗೆ ದುಸ್ಸಹೋಸರನ ಒಡಲ ಮುಡಿಗಟ್ಟುವೆನು. ಪಾತಕಿ ದುರ್ಯೋಧನನ ಹೊಳೆಯ ದೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ. ಪಡೆದಿರು ನೀಯತೆಯ ನರಕಬರ್ಧನ ಭೀಮಸೇನ ಕೇಳನ್ನ ವಿಮತ. ಬಲು ಸೋನ್ನದಯ ಕುಲ ಯಾಡಿಗಳನ್ನು ತಡೆ ತಂದು ನನಗೆ ತೆರಳನ್ನು ಕೊಟ್ಟು ಜನಗಳನ್ನು ಕೆಡಿ ರಣದ ಮುಗಿಸಿಕೊಳ್ಳುವೆ. ಬಲು ಸೋನ್ನದಯ ಕುಲ ಯಾಡಿಗಳನ್ನು ತಡೆ ತಂದು ನನಗೆ ತೆರಳನ್ನು ಕೊಟ್ಟು ಜನಗಳನ್ನು ಕೆಡಿ ರಣದ ಮುಗಿಸಿಕೊಳ್ಳುವೆ. ರಣದ ಮುಗಿಸಿಕೊಳ್ಳುವೆ. ಪರಮಾತ್ಮ ಹೇಳಿ ಪಾಂಡವರರ್ತಿಯ ತುರುಬನ್ನು ಮುಟ್ಟಿದ ತಂಡ ಕೌರವನ ಗುಂಡಿಗೆ ಸೇಳೆ. ಪಾಂಡವರರ್ತಿಯ ತುರುಬನ್ನು ಮುಟ್ಟಿದ ತಂಡ ಕೌರವನ ಗುಂಡಿಗೆ ಸೇರಿ ಕಂಡ ಎಲುಬುಗಳ ತುಂಡರಿಸಿ ತನ್ನ ಚಂಡಿಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೌತಣವ ಮಾಡಿಸುವೆ. ಮೂಡ ತನ್ಮಯ ಹಾರ್ಪಡಿಸಿ ಮನಗಲ ಯಾವ ಸಂಗೋತ್ತವನ್ನು ತೋರ್ಪಡಿಸಿ ಮೂಡ ತನ್ಮಯ ಹಾರ್ಪಡಿಸಿ ಈ ಮನಗಲ ಯಾವ ಚಂಡೋತ್ಸವನ್ನು ತೋರ್ಪಡಿಸಿ ದರ್ಪದಿಂದ ಮೇಲೆ ಗುರುವರ ಕಾಲದ ಬಿಡಿದು ದರ್ಪದಿಂದ ಮೇಲೆ ಗುರುವರ ಕಾಲದ ಬಿಡಿದು ಗಿರಿಗಿರನೆ ತಿರುಗಿದಿನಲೆ ಕಂಪಲಿಸುವೆ. ಬಲು ಸೋನ್ನದಯ ಕುಲ ಏಡಿಗಳನ್ನು ತಲೆ ತಂದು ನನಗೆ ತೆರಳನ್ನು ಕೊಚ್ಚಿ ಜನಗಳನ್ನು ಗೆಳಿ ರಣದಾಹ ಮುಗಿಸಿಕೊಳ್ಳುವೆ. ಬಲು ಸೋನ್ನದಯ ಕುಲ ಏಡಿಗಳನ್ನು ತಲೆ ತಂದು ನನಗೆ ತೆರಳನ್ನು ಕೊಚ್ಚಿ ಜನಗಳನ್ನು ಗೆಳಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ ಭೀಮಸೇನ ಹೌದು ಅಗ್ರಜ, ಹಿಂದೆ ಮರೆತಿರ ಏಕೆ? ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಸಂಡ ಕೌರವರನ್ನೇ ಸಂಧಿಯೇ ಪಾದಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪದಸ್ತ್ರವಂ. ಪಾದಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪದಸ್ತ್ರವಂ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಹೆಸರ. ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದಿಹ. ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದಿಹ. ಅನುಜರ ಈ ಪರಿನೋಯಿಪುದು ಥರವೆ ಧರ್ಮ ಜಗೆ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಸಂದಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರರು ಮಾತು ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಅವರ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವ ಧರ್ಮನಂದನ? ಪರಮಾತ್ಮ ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿದೋ.
ಕೇಶವ ನಿನ್ನ ಆಶೀರ್ವಾದದ ಮೈಲಿಗಿಂದಲ್ಲದೆ ಜಗವಿಗುವುದೋ ಅನುದಿನ ನಿನ್ನನ್ನೇ ಸ್ಮರಿಸುವ ಎಮ್ಮನೋ ಕೃಷ್ಣ